हरे कृष्णा हरे कृष्णा। श्री श्री राधा माधव की जय। एस केंद्र की जय। श्रील प्रभुपाद की जय। पंचतत्व भगवान की जय। श्रील प्रभुपाद की जय। पतित पावन गुरु महाराज की जय। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶನಿವಾರದ ಶುಭ ಮುಂಜಾನೆಯ ಭಾಗವತಂ ಕ್ಲಾಸ್ಗೆ ಒಂದು ಸಣ್ಣ ಕೀರ್ತನೆಯೊಂದಿಗೆ ಎಲ್ಲ ಭಕ್ತರಿಗೂ, ಜಪವನ್ನು ಮಾಡಿದಂತಹ ಎಲ್ಲ ಭಕ್ತರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಶುಭ ಮುಂಜಾನೆಯ ಭಗವದ್ಗೀತಾ ಶ್ರೀಮದ್ ಭಾಗವತಂ ಕಾರ್ಯಕ್ರಮವನ್ನ ಶುರು ಮಾಡ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಯಾರ ಕನ್ಫರ್ಮ್ ಮಾಡ್ತೀರಾ? ಹರೇ ಕೃಷ್ಣ. ಎಸ್ ಪ್ರಭು. ಎಸ್, ಥ್ಯಾಂಕ್ ಯು ಮಾತಾಜಿ. ಒಂದು ಸಣ್ಣ ಕೀರ್ತನೆಯೊಂದಿಗೆ ಈ ದಿನದ ಭಾಗವತಂ ಚರ್ಚೆಯನ್ನು ಮುಂದುವರಿಸೋಣ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಚನ್ನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿಚನ್ನ ವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ ಯಶೋದನಂದನ ಬ್ರಜ ಜನರಂಜನ ಯಮುನಾ ತೀರವನಚಾರಿ ಯಮುನಾ ತೀರವನಚಾರಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಜಯ ರಾಧಾ ಮಾಧವ ರಾಧೆ. ಜಯ ರಾಧಾ ಮಾಧವ ರಾಧೆ. ಜಯ ಗಂಧರ್ವಿಕ ಗಿರಿಧಾರಿ ಗೌರ ಹರಿ. ಗಂಧರ್ವಿಕ ಗಿರಿಧಾರಿ ಗೌರ ಹರಿ. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನಿತ್ಯ ಗೌರ ಹರಿ ಬೋಲ್. जय प्रभुपाद की जय। पतित पावन गुरु महाराज की जय। अनंत कोटि वैष्णव वृंद की जय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नरस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरते। नष्टप्रायेषु अभद्रेषु नित्यं भागवत सेवया भगवते उत्तम श्लोके भक्तिर्भवति नैष्ठुकी. ಹರೇ ಕೃಷ್ಣ. ಇವತ್ತು ನನಗೆ ಕೊಟ್ಟಿರುವಂತಹ ಶ್ಲೋಕ ಸ್ಕಂದ 1 ಅಧ್ಯಾಯ 12 ಶ್ಲೋಕ 33. ತದಭಿಪ್ರೇತಮಾಲಕ್ಷ್ಯಂ ಭಾತೃರೋರುಚ್ಯತೋಜಿತಾಂ ಧನಂ ಪ್ರಹೀಣ ಮಾಜಹೃದಿ ದಚ್ಯಂ ದಿಶಿ ಭೂರಿಶಃ. ತತ್ ಅಭಿಪ್ರೇತಂ ಆಲಕ್ಷ್ಯ ಭಾತೃರಃ ಅಚ್ಯುತಾಂ ಚೋಜಿತಾಂ ಧನಂ ಪ್ರಣೀತಂ ಆಜರ್ಹು ಉದಿಚ್ಯಾಂ ದಿಶಿ ಭೂರಿಶಾಂ. ತತ್ ಅಲಕ್ಷ್ಯ ಭಾತೃರಃ ಅಚ್ಯುತಾ ಚೋಜಿತಾ ಧನಂ ಪ್ರಹೀಣಂ ಅಜಹ್ರು ಉದಿಚ್ಯಾಂ ದಿಶಿ ಭೂರಿಶಾಂ. ಪದದಿಂದ ಪದ. ತತ್ ಅವನ, ಅಭಿಪ್ರೇತಂ ಮನದ ಅಪೇಕ್ಷೆಯನ್ನು, ಆಲಕ್ಷ್ಯ ಗಮನಿಸಿ, ಭ್ರಾತರಃ ಅವನ ಸೋದರರು, ಅಚ್ಯುತ ಅಚ್ಯುತನಾದ ಪ್ರಭು ಶ್ರೀಕೃಷ್ಣನಿಂದ, ಚೋದಿತಃ ಪ್ರಚೋದಿತರಾಗಿ, ಧನಂ ಸಂಪತ್ತನ್ನು, ಪ್ರಹೀಣಂ ಸಂಗ್ರಹಿಸಿ,
ಹಾಜರು ತಂದರು. ಉದೀಚ್ಯಾಂ ಉತ್ತರದ ದಿಕ್ಕಿನಲ್ಲಿ ಭೂರಿಷ ಸಾಕಷ್ಟು. ಅನುವಾದ: ರಾಜನ ಮನೋಭಿಪ್ರಾಯಗಳನ್ನು ತಿಳಿದು ಅಚ್ಯುತನಾದ ಕೃಷ್ಣನಿಂದ ಸಲಹೆ ಪಡೆದು ಅವನ ಸೋದರರು ಉತ್ತರ ದಿಕ್ಕಿನಿಂದ ಮರುತ್ತ ರಾಜನು ಬಿಟ್ಟು ಹೋಗಿದ್ದ ಸಾಕಷ್ಟು ಸಂಪತ್ತನ್ನು ಸಂಗ್ರಹಿಸಿ ತಂದರು. ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಜೈ ಶ್ರೀಲ ಪ್ರಭುಪಾದ ಕಿ ಜೈ. ಭಾವಾರ್ಥ: ಮಹಾರಾಜ ಮರುತ್ತ ಜಗತ್ತಿನ ಮಹಾಚಕ್ರವರ್ತಿಗಳಲ್ಲಿ ಒಬ್ಬನು. ಅವನು ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯಿಂದ ಬಹಳ ಪೂರ್ವದಲ್ಲಿ ಜಗತ್ತನ್ನಾಳಿದನು. ಮರುತ್ತನು ಮಹಾರಾಜ ಅವೀಕ್ಷಿತನ ಪುತ್ರ ಮತ್ತು ಸೂರ್ಯದೇವನ ಪುತ್ರನಾದ ಯಮರಾಜನ ಮಹಾಭಕ್ತ. ಅವನ ಸೋದರನಾದ ಸಂವರ್ತನು ದೇವತೆಗಳ ವಿದ್ವಾಂಸ ಪುರೋಹಿತನಾದ ಮಹಾಬೃಹಸ್ಪತಿಗೆ ಎದುರಾಳಿ ಪುರೋಹಿತನಾಗಿದ್ದನು. ಅವನು ಶಂಕರ ಯಜ್ಞವೆಂಬ ಒಂದು ಯಜ್ಞವನ್ನು ಮಾಡಿಸಿದನು. ಅದರಿಂದ ಭಗವಂತನು ಅದೆಷ್ಟು ಸಂಪೃತನಾದನೆಂದರೆ ಸುವರ್ಣದ ಗಿರಿ ಶಿಖರವನ್ನೇ ಅವನ ಕೈಗೊಪ್ಪಿಸಿದನು. ಈ ಸುವರ್ಣ ಶಿಖರವು ಹಿಮಾಲಯ ಪರ್ವತದ ಶ್ರೇಣಿಯಲ್ಲಿ ಎಲ್ಲಿಯೋ ಇದೆ. ಈಗಿನ ಸಾಹಸಿಗಳು ಅದನ್ನು ಅಲ್ಲಿ ಹುಡುಕಲು ಪ್ರಯತ್ನಿಸಬಹುದು. ಅವನು ಎಷ್ಟು ಪ್ರಭಾವಶಾಲಿ ಚಕ್ರವರ್ತಿಯಾಗಿದ್ದನೆಂದರೆ ಯಾಗ ದಿನದ ಕೊನೆಯಲ್ಲಿ ಇಂದ್ರ, ಚಂದ್ರ ಮತ್ತು ಬೃಹಸ್ಪತಿಗಳಂತಹ ಇತರ ಲೋಕಗಳ ದೇವತೆಗಳು ಅವನ ಅರಮನೆಗೆ ಭೇಟಿ ನೀಡಿದ್ದರು. ಅವನ ವಶದಲ್ಲಿ ಸುವರ್ಣ ಶೃಂಗವಿದ್ದುದರಿಂದ ಅವನು ಸಾಕಷ್ಟು ಚಿನ್ನವನ್ನು ಪಡೆದಿದ್ದನು. ಯಜ್ಞ ವೇದಿಕೆ ಮಂಟಪವು ಸಂಪೂರ್ಣವಾಗಿ ಚಿನ್ನದಿಂದ ನಿರ್ಮಿತವಾಗಿತ್ತು. ಅವನ ದೈನಿಕ ಯಾಗಕಲಾಪಗಳಲ್ಲಿ ವಾಯುಲೋಕದ ಕೆಲವು ನಿವಾಸಿಗಳನ್ನು ಸಮಾರಂಭದ ಅಡಿಗೆ ಕೆಲಸವನ್ನು ತ್ವರಿತವಾಗಿ ನಿರ್ವಹಿಸಲು ಆಹ್ವಾನಿಸಲಾಯಿತು. ಸಮಾರಂಭದಲ್ಲಿ ದೇವತಾ ಸಭೆಯು ವಿಶ್ವದೇವನ ನೇತೃತ್ವದಲ್ಲಿ ನಡೆಯಿತು. ಸತತ ಪುಣ್ಯ ಕಾರ್ಯಗಳಿಂದ ಮರುತ್ತನು ತನ್ನ ರಾಜ್ಯದ ವ್ಯಾಪ್ತಿಯಲ್ಲಿದ್ದ ಎಲ್ಲಾ ಬಗೆಯ ಕಾಯಿಲೆಗಳನ್ನು ಒಡೆದಟ್ಟಲು ಶಕ್ತನಾದನು. ದೇವಲೋಕ, ಪಿತೃಲೋಕ ಮುಂತಾದ ಊರ್ಧ್ವ ಲೋಕಗಳ ನಿವಾಸಿಗಳೆಲ್ಲರೂ ಅವನ ಮಹಾ ಯಜ್ಞ ಕಲಾಪಗಳಿಂದ ಸಂಪ್ರೀತರಾದರು. ಪ್ರತಿದಿನವೂ ಅವನು ವಿದ್ವಾಂಸ ಬ್ರಾಹ್ಮಣರಿಗೆ ಶಯ್ಯೆ, ಆಸನ, ವಾಹನ ಮತ್ತು ಸಾಕಷ್ಟು ಪ್ರಮಾಣದ ಚಿನ್ನ ಮುಂತಾದ ಪದಾರ್ಥಗಳನ್ನು ದಾನವಾಗಿ ಕೊಡುತ್ತಿದ್ದನು. ಅವನ ಉದಾರ ದಾನಗಳಿಂದ ಮತ್ತು ಅಸಂಖ್ಯ ಯಜ್ಞಾಚರಣೆಗಳಿಂದ ಸ್ವರ್ಗಾಧಿಪತಿಯಾದ ಇಂದ್ರದೇವನು ಪೂರ್ತಿಯಾಗಿ ತೃಪ್ತಿ ಹೊಂದಿ ಸದಾ ಅವನ ಕಲ್ಯಾಣವನ್ನು ಬಯಸುತ್ತಿದ್ದನು. ತನ್ನ ಪುಣ್ಯ ಕರ್ಮಗಳಿಂದ ಅವನು ಜೀವಿತ ಪರ್ಯಂತ ಯುವಕನಾಗಿಯೇ ಇದ್ದನು. ಮರುತ್ತನು ತೃಪ್ತರಾದ ಪ್ರಜೆಗಳು, ಮಂತ್ರಿಗಳು, ಧರ್ಮಪತ್ನಿ, ಪುತ್ರರು ಮತ್ತು ಸಹೋದರರಿಂದ ಜೊತೆಗೂಡಿ 1000 ವರ್ಷಗಳವರೆಗೆ ಜಗತ್ತನ್ನಾಳಿದನು. ಶ್ರೀಕೃಷ್ಣ ಭಗವಾನನು ಕೂಡ ಅವನ ಸತ್ಕರ್ಮಾಚರಣೆಗಳ ಹುಮ್ಮಸ್ಸನ್ನು ಕೊಂಡಾಡಿದನು. ಅವನು ತನ್ನ ಏಕೈಕ ಪುತ್ರಿಯನ್ನು ಮಹರ್ಷಿ ಅಂಗೀರನಿಗೆ ಮದುವೆ ಮಾಡಿಕೊಟ್ಟನು ಮತ್ತು ಅಂಗೀರನ ಶುಭಾಶೀರ್ವಾದಗಳಿಂದ ಸ್ವರ್ಗ ರಾಜ್ಯಕ್ಕೇರಿದನು. ಅವನು ತನ್ನ ಯಜ್ಞಗಳ ಪೌರೋಹಿತ್ಯವನ್ನು ವಿದ್ವಾಂಸ ಬೃಹಸ್ಪತಿಗೆ ಮೊದಲು ವಹಿಸಲಿಚ್ಛಿಸಿದನು. ಆದರೆ ರಾಜನು ಭೂಲೋಕದ ಮನುಷ್ಯನಾದ್ದರಿಂದ ಬೃಹಸ್ಪತಿ ದೇವತೆಯು ಅದನ್ನು ಸ್ವೀಕರಿಸಲು ನಿರಾಕರಿಸಿದನು. ಅದಕ್ಕಾಗಿ ರಾಜನು ಬಹಳ ಖಿನ್ನನಾದನು. ಆದರೂ ನಾರದ ಮುನಿಯ ಸಲಹೆಯಂತೆ ಸಂವರ್ತನು ಆ ಹುದ್ದೆಗೆ ನೇಮಿಸಿದ್ದನು ಮತ್ತು ತನ್ನ ಉದ್ದೇಶದಲ್ಲಿ ಯಶಸ್ವಿಯಾದನು. ಯಜ್ಞ ವಿಶೇಷದ ಸಫಲತೆಯು ಯಜ್ಞ ನಿರ್ವಹಿಸುವ ಪುರೋಹಿತನನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ. ಈ ಯುಗದಲ್ಲಿ ಎಲ್ಲಾ ಬಗೆಯ ಯಾಗಗಳನ್ನು ನಿಷೇಧಿಸಲಾಗಿದೆ. ಬ್ರಾಹ್ಮಣರ ಗುಣಗಳಿಲ್ಲದೆ ಬ್ರಾಹ್ಮಣ ಪುತ್ರರೆಂಬ ತಪ್ಪು ಭಾವನೆಯಿಂದ ಕೂಡಿದ ಬ್ರಾಹ್ಮಣರಿದ್ದಾರೆ. ಇವರಲ್ಲಿ ವಿದ್ಯಾವಂತ ಪುರೋಹಿತನೇ ಇಲ್ಲ. ಆದ್ದರಿಂದ ಈ ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಆರಂಭಿಸಿದ ಸಂಕೀರ್ತನಾ ಯಜ್ಞವೆಂಬ ಒಂದೇ ಒಂದು ಬಗೆಯ ಯಜ್ಞವನ್ನು ವಿಧಿಸಲಾಗಿದೆ. ಓಂ ತತ್ಸತ್. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಉನ್ಮಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸುಪದಾಂಕಿತಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನಿತಾಂಶ್ಯಾಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ.
ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿತಿ ನಾಮಿನಿ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪಪದಾಯಿನಿ ಗೌರಕಥಾದಾಮದಾಯ ನಗರ ಗ್ರಾಮ ತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्त वृंद. हरे कृष्णा 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 हरे हरे, हरे राम 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 हरे हरे. हरे कृष्ण. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸೊ ನಾವು ಈ ದಿನ ಸ್ಕಂದ 1 ಅಧ್ಯಾಯ 12 ಶ್ಲೋಕ 33ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಸೊ ಮೊನ್ನೆ ನಾವು ತಿಳಿದುಕೊಂಡ್ವಿ ಇಸ್ ಗ್ರೇಸ್ ಗೋಪಾಲಕೃಷ್ಣ ಕರುಣದಾಸ್ ಪ್ರಭು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಹೇಗೆ ಚಂದ್ರ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಬಹಳ ಸುಂದರವಾಗಿ ತನ್ನ ಬೆಳದಿಂಗಳನ್ನು ಹೆಚ್ಚಿಸುತ್ತಾ ಪೂರ್ಣ ವೃತ್ತಾಕಾರನಾಗುತ್ತಾನೋ ಹಾಗೆ ಪರೀಕ್ಷಿತನು ತನ್ನ ತಾತಂದಿರ ರಕ್ಷಣೆಯಲ್ಲಿ ಸಕಲ ಐಶ್ವರ್ಯಗಳಿಂದ ಸಕಲ ಸನ್ಮಾರ್ಗದಲ್ಲಿ ಅವರು ತುಂಬಾ ಚೆನ್ನಾಗಿ ಬೆಳೆದನು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಯುಧಿಷ್ಠಿರನು ಅಶ್ವಮೇಧ ಯಜ್ಞವನ್ನು ಮಾಡಲು ಇಚ್ಛಿಸಿದನು, ಆದ್ರೆ ಖಜಾನೆಯಲ್ಲಿ ಎಲ್ಲ ಯುದ್ಧದ ಕಾರಣದಿಂದ ಎಲ್ಲ ಹಣವನ್ನು ಖಾಲಿಯಾಗಿತ್ತು ಅಂತ. ಮತ್ತೆ ಈ ದಿನದ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ, ಯುಧಿಷ್ಠಿರನ ಸೋದರರು ಭಗವಂತನ ಆದೇಶದಂತೆ ಉತ್ತರ ದಿಕ್ಕಿಗೆ ಹೋಗಿ ಮರುತ್ತರಾಜನು ಇಟ್ಟಿರುವಂತಹ ಐಶ್ವರ್ಯವನ್ನು ತಂದರು. ಮತ್ತು ನಾವು ಮರುತ್ತರಾಜನ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ತೀವಿ. ನಾವು ಇವಾಗ್ತಾನೆ ಜಗದ್ಗುರು ಶ್ರೀಲ ಪ್ರಭುಪಾದರು ವಿವರಿಸಿದಂತಹ ಮರುತ್ತರಾಜನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಹೇಗೆ ಮರುತ್ತರಾಜನು ಈ ಯಜ್ಞ ಯಾಗಾದಿಗಳನ್ನು ಮಾಡಿದ್ರು, ಮತ್ತೆ ಆ ಬ್ರಾಹ್ಮಣರು ಹೇಳಿದಂತೆ ಎಷ್ಟು ಅವರ ರಾಜ್ಯವನ್ನು ಅವರ ಆ ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಜೆಗಳನ್ನು ಎಲ್ಲ ರೀತಿಯಾದಂತಹ ಅವ್ರಿಗೆ ಇರಬೇಕಾದಂತಹ ಕ್ಷತ್ರಿಯರಿಗೆ ಏನು ಇರಬೇಕಾದ ಗುಣಗಳನ್ನು ಎಲ್ಲವೂ ಚೆನ್ನಾಗಿತ್ತು. ಅವರು ಯಜ್ಞ ಯಾಗದಿಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಯಜ್ಞ ಯಾಗದಿಗಳನ್ನು ನೋಡಿ ಈವನ್ ಭಗವಂತ ಕೃಷ್ಣ ಕೂಡ ಅವರ ಪ್ರಶಂಸೆಯನ್ನು ಕೊಂಡಾಡಿದ್ರು ಅಂತ ಹೇಳಿದ್ರು. ಓಕೆ. ಮತ್ತೆ ನಾವು ಈ ಶ್ಲೋಕದಲ್ಲಿ ನಾವು 3 ವಿಷಯಗಳ ಬಗ್ಗೆ ನಾವು ತಿಳ್ಕೊಬಹುದು. ಹೇಗೆ ಕ್ಷತ್ರಿಯರು ಅಥವಾ ರಾಜನ ಗುಣಗಳು ಹೇಗಿರ್ತಾ ಇತ್ತು ಆಗ, ಮತ್ತೆ ಬ್ರಾಹ್ಮಣರು ಹೇಗೆ ಶಕ್ತಿಯುತವಾಗಿದ್ರು, ಹೇಗೆ ಅವರ ಮಂತ್ರ ಉಚ್ಚಾರಣೆಗಳು ಮತ್ತೆ ಅವರ ಗುಣಗಳು ಹೇಗಿದ್ವು ಅಂತ ನಾವು ತಿಳಿದುಕೊಳ್ಬಹುದು. ನಾವು ಭಗವಂತ ಶ್ರೀಕೃಷ್ಣ ಹೇಳಿರುವಂತೆ ಭಗವದ್ಗೀತೆಯಲ್ಲಿ 18ನೇ ಚಾಪ್ಟರ್ 42 ಮತ್ತೆ 43ನೇ ಶ್ಲೋಕಗಳು ಈ ಬ್ರಾಹ್ಮಣರಿಗೆ ಮತ್ತೆ ಕ್ಷತ್ರಿಗೆ ಇರಬೇಕಾದಂತಹ ಗುಣಗಳನ್ನ ನಾವು ತಿಳ್ಕೊಳ್ಬಹುದು. ಹೇಗೆ ಅವರು ಪ್ರಭುಪಾದರು ಹೇಳಿರೋ ರೀತಿಯೇ ನೋಡ ನಾವು ಹೇಗೆ ನೋಡಿ ಬ್ರಾಹ್ಮಣರ ಗುಣಗಳು ಹೇಗಿರ್ತಾ ಇದ್ವು ಅಂತ. ಶ್ಲೋಕ 42 ಹೇಗಿದೆ, ಶಮೋದಮಸ್ತಪಃ ಶೌಚ್ಯ ಶಾಹ್ಯ ರಾಜರ್ವಮೇಹವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಹೇಗೆ ಅವರು ಬ್ರಾಹ್ಮಣರು ಹೇಗಿರ್ತಾ ಇದ್ರು ಅಂತ ಹೇಳಿದ್ರೆ, ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಶುಚಿತ್ವ, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ. ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ ಅಂತ. ಅಂದ್ರೆ ಇಲ್ಲಿ ಬ್ರಾಹ್ಮಣರು ಯಾವ ರೀತಿ ಇರ್ತಾ ಇದ್ರು, ಶಾಂತಿ ಸ್ವಭಾವದಾಗಿದ್ರು. ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಮರುತ್ತರಾಜನ ಒಂದು
ಅವರ ಯಜ್ಞಗಳಿಂದ ದೇವಾನುದೇವತೆಗಳು ಅಂತೆ ಭಗವಂತ ಸಂತೋಷಪಟ್ಟು ಅವ್ರಿಗೆ ಚಿನ್ನದಂತಹ ಒಂದು ಕಣಿವೆಯನ್ನೇ ಕೊಟ್ರು ಅಂತ ಹೇಳ್ತಾರೆ. ಕಣಿವೆ ಅಥವಾ ಬೆಟ್ಟವನ್ನೇ ಕೊಟ್ರು ಅಂತ ಹೇಳ್ತಾರೆ. ಆ ಖಜಾನೆಯಿಂದ ಅಥವಾ ಐಶ್ವರ್ಯದಿಂದ ಅವರು ತುಂಬಾ ಯಜ್ಞಾಗಾದಿಗಳನ್ನು ಮಾಡ್ತಾ ಇದ್ರು. ಸದಾ ಯಜ್ಞಾಗಾದಿಗಳು ಮಾಡ್ತಾ ಇರೋದ್ರಿಂದ ದೇವಾನುದೇವತೆಗಳು ಕೂಡ ಅವರ ಆಸ್ಥಾನಕ್ಕೆ ಬರ್ತಾ ಇದ್ರು. ನಾವು ಭಾವಾರ್ಥದಲ್ಲಿ ನೋಡಿದ್ವಿ, ಇಂದ್ರ, ಚಂದ್ರ, ಅಗ್ನಿ ಅಥವಾ ಮುಂತಾದ ದೇವತೆಗಳು, ಬೃಹಸ್ಪತಿ ದೇವತಾ ಏನು ಬ್ರಾಹ್ಮಣ ಏನ್ ಹೇಳಿದ ಅವರ ಗುರು, ದೇವತೆಗಳ ಗುರು, ಅವರು ಬಂದ್ಬಿಟ್ಟು ಅವರು ಕೂಡ ಬಂದು ಅವರ ಅರಮನೆಯಲ್ಲಿ ನೆಲೆಸಿ ಈ ಯಜ್ಞಾಗತಿಗಳನ್ನ ವೀಕ್ಷಿಸ್ತಾ ಇದ್ರು ಅಂತ ನಾವು ತಿಳಿದುಕೊಂಡ್ವಿ. ಆಗ ಈ ಯಜ್ಞಾದಿಗಳು ಮಾಡ್ತಾ ಇರುವಾಗ ಅವರು ಯಥೇಚ್ಛವಾಗಿ ಬ್ರಾಹ್ಮಣರಿಗೆ ಮತ್ತೆ ಅವರ ಪ್ರಜೆಗಳಿಗೆ ದಾನ ಧರ್ಮಗಳನ್ನು ಮಾಡ್ತಾ ಇದ್ರು. ಆಗ ಆ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾವ್ ಇವಾಗ ಓದಿದ್ವಲ್ಲ, ಆ ಸ್ವಭಾವದಂತಹ ಬ್ರಾಹ್ಮಣರು ಹೇಗ್ ಮಾಡ್ತಿದ್ರು ಅಂದ್ರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದಾನವನ್ನು, ಆ ಚಿನ್ನ ಆಗ್ಲಿ ಐಶ್ವರ್ಯನಾಗ್ಲಿ ಏನೇ ಆಗ್ಲಿ, ಅವ್ರಿಗೆ ಕೊಟ್ಟಂತಹ ವಸ್ತುಗಳನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತಾ ಇದ್ರು. ಮಿಕ್ಕಿದನ್ನ ಅರಮನೆಯ ಹೊರಗಡೆ ಸೈಡಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾ ಇದ್ರಂತೆ. ಆ ತರವಂತ ಸೈಡಲ್ಲಿ ಇಟ್ಟಿರುವಂತಹ ಆ ಚಿನ್ನ ಮತ್ತೆ ಈ ಐಶ್ವರ್ಯದಂತಹ ಈ ಖನಿಜಗಳು ಏನಿದಾವೆ, ಅವು ಒಂದು ಬೆಟ್ಟದ ರೀತಿಯಲ್ಲಿ ಇರ್ತಾ ಇದ್ವು. ಆ ಬೆಟ್ಟದ ರೀತಿಯಲ್ಲಿರುವಂತಹ ಐಶ್ವರ್ಯವನ್ನೇ ಕೃಷ್ಣನ್ ಬಂದ್ಬಿಟ್ಟು ಹೇಳಿದ್ದು ಯಾರಿಗೆ? ಅವರ ಸಹೋದರರಿಗೆ. ಯಾರು? ಯುಧಿಷ್ಠಿರನ ಸಹೋದರರಿಗೆ, ಅರ್ಜುನ, ಭೀಮ, ಅರ್ಜುನ, ನಕುಲ, ಸಹದೇವರು ಇದಾರಲ್ಲ, ಅವರು ಉತ್ತರ ದಿಕ್ಕಿಗೆ ಹೋಗಿ ಇಲ್ಲಿ ಮರುತ ಅನ್ನೋ ರಾಜ ಇಲ್ಲಿ ಈ ತರ ಇದೆ, ಅವರ ಐಶ್ವರ್ಯ ಇದೆ, ಅದನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ರಾಜ ಯಾವಾಗ ನಿಸ್ವಾರ್ಥಿಯಾಗಿ ಅವರು ಆಳ್ವಿಕೆಯನ್ನು ಮಾಡ್ತಾರೋ ಆವಾಗ ಈ ರೀತಿಯಾದ ಯಥೇಚ್ಛವಾದ ಐಶ್ವರ್ಯಗಳನ್ನು ಭಗವಂತನೇ ತಾನಾಗೆ ಕೊಡ್ತಾನೆ. ಆದ್ರೆ ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ನಾವು ಒಂದು ಸಿಂಪಲ್ ಆಗಿ ನಮ್ಮ ಆಚಾರ್ಯರು ಏನ್ ಹೇಳ್ತಾ ಇದಾರೆ ಅಂತೆ, ರಾಜರು ಯಾವಾಗ ಸ್ವಾರ್ಥಿ ಪರನಾಗುತ್ತಾನೋ ಮತ್ತೆ ಬ್ರಾಹ್ಮಣರು ಯಾವಾಗ ದುರಾಸೆ ಪರರಾಗುತ್ತಾರೋ ಆವಾಗ ಈ ಸಮಾಜ ನಾಶವಾಗುತ್ತಾ ಬರುತ್ತೆ. ಅದನ್ನ ನಾವು ಈ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಹೇಗೆ ರಾಜರು ತಾವು ಎಷ್ಟು ಸ್ವಾರ್ಥಿ ಪರರಾಗಿದ್ದಾರೆ ಅಂತ. ಅವರ ಸ್ವಾರ್ಥಕ್ಕೋಸ್ಕರ ಜನಗಳನ್ನ ಎಷ್ಟು ಕಷ್ಟ ಬೇಕಾದ್ರೂ ಕೊಡ್ತಾರೆ. ಈಗ ಅವರ ಪ್ರಜೆಗಳು ಕೂಡ ಕಷ್ಟ ಕೊಡ್ತಾರೆ. ಮುಂದೆ ಮೇಲೆ ಬೇಕಾದ್ರೆ ಎಲ್ಲ ಭಾಗ್ಯಗಳು ಅಂತ ಹೇಳ್ತಾರೆ. ಈಗಿನ ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು, ಎಲ್ಲ ಭಾಗ್ಯಗಳು ಅಂತ ಹೇಳ್ತಾರೆ. ಆದ್ರೆ ಹಿಂದಿನಲ್ಲಿ ಹೇಗೆ ಈ ಬೇರೆ ವಸ್ತುಗಳ ದುಬಾರಿ ಆಗಬಹುದು. ಈಗ ನಾವು ಒಂದು ತರಕಾರಿ ಅಂಗಡಿಗೆ ಹೋದ್ರೆ ನೋಡ್ಬೋದು ಯಾವ ರೀತಿ ಬೆಲೆಗಳಿದ್ದಾವೆ ಅಂತ. ಮೊದಲು ಒಂದು 5 ವರ್ಷ 2-3 ವರ್ಷ ಮೊದ್ಲು ಹೋದಾಗ ನಾವು ಒಂದು 50 ರೂಪಾಯಿ ಎತ್ಕೊಂಡು ಹೋದ್ರೆ ನಾವು ತರಕಾರಿಗಳು ಎಷ್ಟು ಬೇಕೋ ಅಷ್ಟು ತಗೋಬರ್ಬೋದಿತ್ತು. ಆದ್ರೆ ಇವಾಗ ಮಿನಿಮಮ್ 150-200 ರೂಪಾಯಿ ಇರ್ಬೇಕಾಗುತ್ತೆ ನಮ್ಗೆ ತರಕಾರಿ. ಮನೆಗೆ ಒಂದು ದಿನಕ್ಕೆ ಬೇಕಾಗಿರೋಂಥ ತರಕಾರಿ ಬೇಕಾದ್ರೆ. ಆದ್ರೆ ನಾವು ಅನ್ಕೊಳ್ತೀವಿ, ಈ ಸೌಲಭ್ಯ ಕೊಟ್ಟಿದಾರಲ್ಲ, ಅವ್ರ ಸೌಲಭ್ಯ ಕೊಟ್ಟಿದಾರಲ್ಲ. ಆದ್ರೆ ಹಿಂದೆ ಯಾವ ರೀತಿ ಅವರು ಸ್ವಾರ್ಥಪರರಾಗಿ ನಮ್ಮನ್ನ ದೋಸ್ತಾ ಇದ್ದಾನೆ ಅನ್ನೋದು ನಮಗ್ ಗೊತ್ತಾಗೋದೇ ಇಲ್ಲ. ಮತ್ತೆ ಈ ಬ್ರಾಹ್ಮಣರ ಗುಣಗಳಿಗೆ ಬಂದಾಗ ಆಗಿನ ಕಾಲದ ಗುಣಗಳಿಗೂ ಈಗಿನ ಕಾಲದ ಗುಣಗಳಿಗೂ ಎಷ್ಟು ಯಥೇಚ್ಛವಾಗಿ ತುಂಬಾ ಡಿಫ್ರೆನ್ಸ್ ಇದೆ. ನನಗೆ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ನನಗೆ ಜ್ಞಾಪಕ ಬರ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಕಲಿಯುಗದ ಗುಣಗಳನ್ನ ಭೀಮನಿಗೆ ಮತ್ತೆ ಅಲ್ಲಿ ಬಂದಂತಹ 4 ಜನರ ವಿಚಿತ್ರ ಘಟನೆ ನನ್ಗೆ ಜ್ಞಾಪಕ ಬರ್ತಾ ಇದೆ. ಹೇಗೆ ಅಂದ್ರೆ, ಒಂದು ಸಲ ಏನಾಗುತ್ತೆ, ಈ ಕುರುಕ್ಷೇತ್ರ ಯುದ್ಧ ಎಲ್ಲ ಆದ್ಮೇಲೆ ಈ ಅರಮನೆ ಭೀಮನ ರಕ್ಷಣೆಯಲ್ಲಿ ಇರುತ್ತೆ. ಆವಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವ್ನು ಹೇಳ್ತಾನೆ, ನಾನು ಇವತ್ತು ವಿಚಿತ್ರವಾದ ಒಂದು ಸನ್ನಿವೇಶನವನ್ನು ನೋಡಿದೆ ಅಂತ ಹೇಳ್ತಾರೆ. ಏನಪ್ಪಾ ಅದು ಸನ್ನಿವೇಶ ಅಂತ ಕೇಳಿದಾಗೆ, ಅವನು ಸೂಜಿಯ ರಂಧ್ರದಲ್ಲಿ ಆನೆ ತುರ್ಕೊಂಡು ಹೋಗ್ಬಿಡ್ತು, ಆದ್ರೆ ಬಾಲ ಸಿಕ್ಕಾಕೊಂಡ್ಬಿಡ್ತು ಅಂತ ಹೇಳ್ತಾನೆ. ಬಾಲ ಸಿಕ್ಕಾಕೊಂಡ್ ಬಾಲ ಬರ್ತಾನೆ ಇಲ್ಲ, ಆದ್ರೆ ಆನೆ ತುರ್ಕೊಂಡ ಆಚೆ ಬಂದ್ಬಿಡ್ತು ಅಂತ ಹೇಳ್ತಾನೆ. ಅವಾಗ ಭೀಮ ಹೇಳ್ತಾನೆ, ಏನ್ ಹೇಳ್ತಾ ಇದ್ದೀನಿ ನೀನು, ಇಲ್ದಿದ್ದೆಲ್ಲ ಹೇಳ್ತಾ ಇದೀಯಾ, ಅದು ನಡಿಬಾರದಂತಹ ಏನೋ ಸನ್ನಿವೇಶನ ಹೇಳ್ತಾ ಇದೀಯ, ಹೋಗಿ ಇಲ್ಲಿಂದ ಅಂತ ಓಡಿಸ್ಬಿಡ್ತಾನೆ. ಮತ್ತೆ ಇನ್ನೊಂದ್ ಸ್ವಲ್ಪ ಸಮಯ ಆದ್ಮೇಲೆ ಇನ್ನೊಬ್ಬ ಬರ್ತಾನೆ. ಅವನು ಏನ್ ಹೇಳ್ತಾನೆ ಅಂದ್ರೆ, ಒಂದು ದೊಡ್ಡ ಕಲ್ಲು ದಾರಿ ಮಧ್ಯದಲ್ಲಿ ಬಿದ್ದೋಗ್ಬಿಟ್ಟಿದೆ, ಆದ್ರೆ ಎಷ್ಟು ಬಲವಂತರಾದ್ರೂ ಬಂದ್ರು ಅದನ್ನು ಮುಂದೆ ಕದಲಿಸ್ಲಿಕ್ ಕೂಡ ಆಗ್ಲಿಲ್ಲ.
ಆದ್ರೆ ಒಬ್ಬ ಸಾಧು ಬಂದ್ಬಿಟ್ಟು ಒಂದು ದಾರವನ್ನ ಹಾಕಿ ಹಿಂಗೆ ಎಳ್ದಿದ ತಕ್ಷಣ ಅದು ಚೂರ್ ಚೂರಾಗಿ ಬಂದ್ಬಿಡ್ತು. ಚೂರ್ ಚೂರಾಗಿ ಬಂದ್ಬಿಟ್ಟು ಸೈಡ್ಗೆ ಇದ್ ಮಾಡಿದ್ರು, ಆ ದಾರಿನ ಕ್ಲಿಯರ್ ಮಾಡಿದ್ರು. ಮತ್ತೆ ಅದನ್ನು ಕೂಡ ಭೀಮ ಹೇಳ್ತಾನೆ, ಏನೇನು ಹೇಳ್ತೀಯ, ಬಾಯಿಗೆ ಬಂದಿದ್ದೆಲ್ಲ ಏನು, ದೊಡ್ಡ ಕಲ್ಲನ್ನ ಬಲವಂತರು ಶಕ್ತಿಶಾಲಿಯವರು ಶೂರರು ಬಂದು ತಳ್ಳಿದ್ರೆ ಆಗೋದಿಲ್ಲ ಅಂತೀಯ, ಒಂದು ಸಣ್ಣ ಬ್ರಾಹ್ಮಣ ಬಂದ್ಬಿಟ್ಟು ದಾರದಿಂದ ಹೆಂಗ್ ತಳ್ಳಿದ್ರೆ ಹೋಗ್ಬಿಡುತ್ತೆ ಅಂತೀಯ ಅಂತ ಏನೇನು ಹೇಳ್ತೀಯ ಅಂದ್ಬಿಟ್ಟು ಅವನನ್ನು ಓಡಿಸ್ಬಿಡ್ತಾರೆ. ಆಮೇಲೆ ಮೂರನೇ ಇನ್ನೊಬ್ಬನ್ ಬರ್ತಾನೆ, ನಾನ್ ಕೂಡ ಒಂದು ವಿಚಿತ್ರವನ್ನು ನೋಡ್ದೆ ಇವತ್ತು ಅಂತ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಏನಪ್ಪಾ ನೀನೇನಪ್ಪ ನೋಡ್ದೆ ವಿಚಿತ್ರ, ಇವಾಗ ಇಬ್ರು ಬಂದ್ಬಿಟ್ಟು ತಲೆ ತಿನ್ಬಿಟ್ಟು ಹೋದ್ರು, ನೀನೇನ್ ವಿಚಿತ್ರ ನೋಡ್ದೆ, ಏನು ಹೇಳು ಅಂತ ಹೇಳಿದಾಗ ಅವರು ಹೇಳ್ತಾರೆ, ನಾನು ಒಬ್ಬ ಒಂದು 5 ಮಡಕೆಗಳು ಇಟ್ಕೊಂಡಿದ್ದ, ಒಂದು ದೊಡ್ಡ ಮಡಕೆ, ಇನ್ನೊಂದು 4 ಚಿಕ್ಕ ಚಿಕ್ಕ ಮಡಕೆಗಳು. ದೊಡ್ಡ ಮಡಕೆಯಲ್ಲಿರುವಂತ ನೀರನ್ನೆಲ್ಲ ಚಿಕ್ಕ ಚಿಕ್ಕ 4 ಮಡಕೆಗಳಲ್ಲಿ ಆದ್ರೆ ಪೂರ್ತಿಯಾಗಿ ತುಂಬಿತು. ಆದ್ರೆ ಅದೇ ಚಿಕ್ಕ ಮಡಿಕೆಗಳು ಮತ್ತೆ ದೊಡ್ಡ ಮಡಿಕೆಗೆ ನೀರ್ ಹಾಕಿದ್ರೆ ಅದು ಅರ್ಧನೇ ತುಂಬಿತು. ಅದು ಏನಕ್ಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ನೀನ್ ಏನೇನೋ ಹೇಳ್ತೀವಿ, ಹೋಗು, ಸುಮ್ನೆ ನಮ್ಗೆ ಅರ್ಥ ಆಗ್ದಿರೋದೆಲ್ಲ ಹೇಳ್ತಾ ಇದ್ದೀನಿ, ನೀನು ಹೋಗು ಅಂತ ಅವನನ್ನು ಓಡಿಸ್ಬಿಡ್ತಾರೆ. ಆದ್ರೆ ಸರಿ, ಇನ್ನೂ ಸ್ವಲ್ಪ ಇವನು ಯೋಚನೆ ಮಾಡ್ತಾರೆ, ಏನಪ್ಪಾ ಇವತ್ತು ಯಾರ ಮುಖ ನೋಡ್ದೆ ನಾನು ಇವತ್ತು, ನಾನು ಇವಾಗ ರಕ್ಷಣೆ ಮಾಡ್ತಾ ಇದ್ರೆ ಯಾರು ಬಂದ್ಬಿಟ್ಟು ಏನೇನೋ ಹೇಳ್ತಾ ಇದ್ರೆ ನನ್ನ ತಲೆ ಕೆಡಿಸ್ತಾ ಇದ್ರೆ ಅಂತ ಹೇಳ್ತಾರೆ. ಅವಾಗ ಇನ್ನೊಬ್ಬ ಬರ್ತಾನೆ. ಅವಾಗ ಅವನ್ ಬರ್ತಾನೆ, ನಾನು ಕೂಡ ಒಂದು ವಿಚಿತ್ರವನ್ನು ನೋಡ್ದೆ ಅಂತ ಹೇಳ್ತಾನೆ. ಅವಾಗ ನೀನೇನಪ್ಪ ನೋಡ್ದೆ ವಿಚಿತ್ರ, ಇವಾಗೆ 3 ಜನ ಬಂದ್ಬಿಟ್ಟು ತಲೆ ಕೆಡ್ಸ್ಬಿಟ್ಟು ಹೋದ್ರು ನನ್ಗೆ, ನೀನೇನ್ ವಿಚಿತ್ರ ನೋಡ್ದೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಒಂದು ಹೊಲಗೆ ಬೇಲಿ ಹಾಕ್ಸಿದ್ದೀನಿ, ಆ ಬೇಲಿನೇ ಹೊಲವನ್ನ ತಿಂತಾ ಇದೆ, ಆ ತರವಾದ ವಿಚಿತ್ರವನ್ನು ನೋಡ್ದೆ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಏನೋ ವಿಚಿತ್ರವಾಗಿ ಹೇಳ್ತಾ ಇದ್ದೀರಾ, ನನ್ಗೇನ್ ಇದೇನು ಅರ್ಥ ಆಗ್ತಲ್ಲ, ಬನ್ನಿ ಹೋಗೋಣ, ನಾವು ಯುಧಿಷ್ಠಿರ ಮಹಾರಾಜ ಹತ್ರ ಹೋಗೋಣ, ಅವ್ರ ಹತ್ರನೇ ಕೇಳೋಣ ಅಂತ ಹೇಳ್ಬಿಟ್ಟು ಹೋದಾಗ ಅಲ್ಲಿ ಕೇಳ್ತಾರೆ, ಅವ್ರಿಗೆ ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ, ಇವೆಲ್ಲ ಕಲಿಯುಗದ ಗುಣಗಳು ಅಂತ ಹೇಳ್ತಾರೆ. ಅವಾಗ ಹೇಗೆ ಈ ತರ ಗುಣಗಳಾಗುತ್ತೆ ಅಂತ ಹೇಳಿದಾಗ ಯುಧಿಷ್ಠಿರ ಮಹಾರಾಜರು ಒಂದೊಂದೇ ಸನ್ನಿವೇಶಕ್ಕೆ, ಒಂದೊಂದೇ ವಿಚಿತ್ರವಾದ ಸನ್ನಿವೇಶಕ್ಕೆ ಅವರು ವಿವರಣವನ್ನು ಕೊಡ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ಫಸ್ಟ್ ಏನ್ ಹೇಳಿದ್ವಿ ನಾವು, ಸೂಜಿ ರಂಧ್ರ ಇಡೀ ಆನೆನೆ ಹೋಗ್ಬಿಡುತ್ತೆ, ಮತ್ತೆ ಬಾಲ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ವಿವರಿಸ್ತಾರೆ ಅಂದ್ರೆ, ಕಲಿಯುಗದಲ್ಲಿ ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ತಪ್ಪುಗಳು ಮಾಡಿರುವಂತವ್ರು ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ. ಆ ಬೇಲಂತೆ ಈ ಬೇಲಂತೆ, ಇವನ್ ಕೊಲೆ ಮಾಡಿರೋರು ಕೂಡ ಏನೇನೋ ತೋರಿಸ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತಾರೆ. ಆದ್ರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಈ ಕಳ್ಳತನ ಅದು ಇದು ಸಣ್ಣದ ಇದು ಮಾಡ್ತಾರಲ್ಲ, ಹೊಟ್ಟೆಪಾಡಿಗೋಸ್ಕರ ಮಾಡ್ತಾರಲ್ಲ, ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ, ಅವ್ರನ್ನ ಜೈಲ್ಗೆ ಹಾಕ್ಬಿಟ್ಟು ಶಿಕ್ಷಿಸ್ತಾರೆ ಅಂತ ಹೇಳ್ತಾರೆ. ಇದು ಕಲಿಯುಗದ ಧರ್ಮ ಅಂತ ಹೇಳ್ತಾರೆ. ಮತ್ತೆ ನಾನು ಇನ್ನೊಂದು ಲೆಕ್ಚರಲ್ಲಿ ಕೇಳ್ತಾ ಇದ್ರೆ, ಇದು ನನಗ್ ಕೂಡ ಸಂಬಂಧಿಸುತ್ತೆ. ಏನಂತ ಹೇಳಿದ್ರೆ, ಈ ಭೌತಿಕದಲ್ಲಿ ಈ ಕಲಿಯುಗದ ಜನರು ಹೇಗಿರ್ತಾರೆ ಅಂತ ಹೇಳಿದ್ರೆ, ತಮ್ಮ ಇಂದ್ರಿಯ ತೃಪ್ತಿಗಾಗಿ ಯಥೇಚ್ಛವಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಆದ್ರೆ ಆಧ್ಯಾತ್ಮಿಕವಾಗಿ ಯಾರಾದ್ರೂ ಡೊನೇಷನ್ ಅದು ಇದು ಏನಾದ್ರು ಕೇಳಿದ್ರೆ ಅವರು ದುಡ್ಡನ್ನು ಕೊಡೋದೇ ಇಲ್ಲ. ಇದು ಕೂಡ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಒಂದು ಲೆಕ್ಚರ್ ಅಲ್ಲಿ ಕೇಳ್ತಿದ್ರೆ, ಇದು ನನಗೂ ಸಂಬಂಧಿಸುತ್ತೆ. ನಮ್ಮ ಗ್ರೂಪ್ ಅಲ್ಲಿ ಇರೋರು ಎಲ್ಲರೂ ಯಥೇಚ್ಛವಾಗಿ ದಾನ ಧರ್ಮಗಳು ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರವಾಗಿ ಹೇಳಿದ್ದಲ್ಲ, ಇದು ನನಗೋಸ್ಕರ ಹೇಳ್ಕೊಂತ ಇದ್ದೀನಿ. ಓಕೆನಾ. ಮತ್ತೆ ನೆಕ್ಸ್ಟ್ ಸನ್ನಿವೇಶ ಏನಂತ ಹೇಳಿದ್ರೆ, ಒಂದು ದೊಡ್ಡ ಕಲ್ಲು. ಸೊ ಓಕೆ, ಅದು ಲಾಸ್ಟ್ ಅಲ್ಲಿ ನೋಡೋಣ. ಮೂರನೇದು ಏನ್ ಹೇಳ್ತಾರೆ, 5 ಮಡಕೆಗಳಿರ್ತದೆ. ಆ ಮಡಕೆಯಲ್ಲಿ ಒಂದು ಮಡಕೆಯಲ್ಲಿರುವಂತ ನೀರು 4 ಮಡಕೆಗಳು ಹಾಕಿದ್ರೆ ಪೂರ್ತಿಯಾಗಿ ತುಂಬುತ್ತೆ. ಇನ್ನು ಈ ಸೇಮ್ ಚಿಕ್ಕ ಮಡಕೆಗಳಿರುವಂತ ಒಂದು ದೊಡ್ಡ ಮಡಕೆಗಾಗಿದ್ರೆ ತುಂಬೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಎಷ್ಟೋ ಜನಗಳಿಗೆ ಒಳ್ಳೇದನ್ನು ಮಾಡ್ತಾ ಇರ್ತೀವಿ, ಆದ್ರೆ ಅದರ ಪ್ರತಿಫಲ ಅದನ್ನು ಕೊಡುವಾಗ ಏನ್ ಮಾಡ್ತಾರೆ, ಅದನ್ನ ಸರಿಯಾದ ರೀತಿ ಕೊಡೋದಿಲ್ಲ. ಅದು ಒಂದಾಗುತ್ತೆ. ಇನ್ನೊಂದು, ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಎಷ್ಟು ಕಷ್ಟಪಟ್ಟು ಏನೆಲ್ಲ ಮಾಡ್ತಾರೆ, ಎಲ್ಲ ಅವ್ರಿಗೆ ಬೇಕಾಗಿರುವಂತಹ ರೀತಿಯ ಎಲ್ಲ ವಿದ್ಯವಾಗಿರ್ಬೋದು, ಅವ್ರಿಗೆ ಬೇಕಾಗಿರಂತಹ ವಸ್ತ್ರಗಳಿರ್ಬೋದು, ಅವ್ರಿಗೆ ಬೇಕಾಗಿರೋಂಥ ವಿದ್ಯೆ ಆಗಿರ್ಬೋದು, ಎಲ್ಲ ರೀತಿ ಅವರು ಆಟ ಆಡ್ಬೇಕಾದ್ರೆ ಏನ್ ಬೇಕಾದ್ರೂ ಇರ್ಬೋದು, ಅದೆಲ್ಲ ಬೇಕಿದ್ನು ಅವರು ಯಾವುದೇ ಕಪಟವಿಲ್ಲದೆ ತುಂಬ ಪ್ರೀತಿಯಿಂದ ಮಕ್ಕಳನ್ನ ಬೆಳೆಸ್ತಾರೆ. ಆದ್ರೆ ಅದೇ ಮಕ್ಕಳು 4 ಮಕ್ಕಳಿದ್ರು ಕೂಡ ಅವರು ವೃದ್ಧರಾಗಿದ್ದಾಗ
ಆ ತಂದೆ ತಾಯಿಯರಿಗೆ ಸರಿಯಾಗಿ ನೋಡ್ಕೊಳ್ಳಿದ್ರೆ ನನ್ಗೆ ಈ ಪ್ರಾಬ್ಲಮ್, ಇನ್ನೊಬ್ರಿಗೆ ಆ ಪ್ರಾಬ್ಲಮ್, ಇನ್ನೊಬ್ರಿಗೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳ್ಕೊಳ್ತೀವಿ. ಅದು ಈ ಈ ಕಲಿಯುಗದಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಆ ಸನ್ನಿವೇಶಕ್ಕೆ ಅದನ್ನ ವಿವರಣೆ ಕೊಡ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಒಲವನ್ನು ಬೇಲಿಯೇ ತಿನ್ನುವುದು ಅಂತ ಹೇಳ್ತಾರೆ. ಅದು ಏನಂತ ಹೇಳಿದ್ರೆ, ನಾವು ಇವಾಗ ಗಮನಿಸ್ತಾ ಇರ್ಬೋದು ಯಾವ ರೀತಿ ನಮ್ಮನ್ನ ರಕ್ಷಣೆ ಮಾಡ್ಬೇಕಾಗಿರೋರೇ ನಮ್ಗೆ ಶಿಕ್ಷೆಗಳಿಗೆ ಗುರಿಸ್ತಾರೆ, ಮತ್ತೆ ಅವರೇ ನಮ್ಮನ್ನ ಪೀಡಿಸ್ತಾ ಇರ್ತಾರೆ. ಒಂದು ಸನ್ನಿವೇಶ ಒಂದು ಲೆಕ್ಚರ್ ಅಲ್ಲಿ ಕೇಳ್ತಾ ಇದ್ದೆ, ಒಬ್ಬ ಮಹಾರಾಜರು ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ, ಒಂದ್ಸಲಿ ಈ ದರೋಡೆಕೋರರು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರಂತೆ, ದಾರಿಯಲ್ಲಿ ಕಲ್ಲುಗಳನ್ನೆಲ್ಲ ಜೋಡಿಸ್ಬಿಟ್ಟು ಬರೋ ಬಸ್ ಆಗ್ಲಿ ಕಾರ್ ಆಗ್ಲಿ ಅವ್ರನ್ನೆಲ್ಲ ನಿಲ್ಸ್ಬಿಟ್ಟು ದರೋಡೆ ಮಾಡ್ತಾ ಇದ್ರು. ಒಂದಿನ ಏನಾಯ್ತು, ಒಂದು ದೊಡ್ಡ ಬಸ್ ಬಂತು, ಆ ಕಲ್ಲುಗಳೆಲ್ಲ ನೋಡಿ ನಿಲ್ಲಿಸ್ತು. ಅವಾಗ ಈ ದರೋಡೆಕಾರರೆಲ್ಲ ಬಂದ್ಬಿಟ್ಟು ಎಲ್ಲರನ್ನು ಎದುರಿಸಿ ಚಾಕು ಅದು ಇದೆಲ್ಲ ತೋರಿಸ್ಬಿಟ್ಟು ಎದುರಿಸ್ಬಿಟ್ಟು ಎಲ್ಲರನ್ನು ಕೆಳಗೆ ಇಳಿಸಿದ್ರು. ಇವನ ಡ್ರೈವರು ಕಂಡಕ್ಟರ್ ಕೂಡ ಕೆಳಗಡೆ ಇಳಿಸ್ಬಿಟ್ರು. ಮತ್ತೆ ಒಳಗೋಗಿ ಎಲ್ಲ ನಿಮ್ಮ ವಸ್ತುಗಳನ್ನೆಲ್ಲ ಒಳಗಡೆನೆ ಬಿಟ್ಬಿಟ್ಟು ಎಲ್ಲರೂ ಬನ್ನಿ ಆಚೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಹೊರಗೆ ಕರೆದ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಇವರೆಲ್ಲಾನು ಒಳಗಡೆ ಹೋದ್ರು. ಒಳಗಡೆ ಹೋಗಿ ಎಲ್ಲಾ ಬ್ಯಾಗ್ಗಳೆಲ್ಲ ಚೆಕ್ ಮಾಡಿ, ಇವನ್ ಮೊಬೈಲ್ಸ್ ಅದು ಇದೆಲ್ಲಾನು ಎತ್ಕೊಂಡು ನೋಡ್ಬಿಟ್ಟು ಮತ್ತೆ ಅವ್ರನ್ನೆಲ್ಲ ಹಂಗೆ ಬಿಟ್ಬಿಟ್ಟು ಮತ್ತೆ ಅವರು ನಿಧಾನಕ್ಕೆ ಸಪ್ಪೆ ಮಕ ಹಾಕೊಂಡು ಕೆಳಗೆ ಇಳಿತಾ ಇದ್ರಂತೆ. ಅವಾಗ ಇದೇನಪ್ಪಾ ಅಂತ ಅವ್ರ ನಿರ್ದಿನ ಅಲ್ಲಿರೋ ಪ್ರಯಾಣಿಕರೆಲ್ಲ ಅವ್ರಿಗೆ ಇದಾಯ್ತು, ಏನು ಹಿಂಗ್ ಬರ್ತಾ ಇದಾರೆ, ಹೋಗಿ ಎಲ್ಲ ದೋಚ್ಕೊಂಡು ಖುಷಿಯಾಗಿರ್ಬೇಕಾಗಿತ್ತಲ್ಲ, ಹೇಗೆ ಸಪ್ಪೆ ಮಕ್ಕ ಹಾಕೊಂಡ್ ಬರ್ತಾ ಇದಾರೆ ಅಂತ ನೋಡಿದಾಗ ಅವರು ಹೇಳ್ತಾರೆ, ಒಬ್ಬ ಧೈರ್ಯ ಮಾಡಿ ಕೇಳ್ತಾನೆ ನಾಯಕನಿಗೆ, ಆ ದರೋಡೆಕೋರ ನಾಯಕನಿಗೆ ಕೇಳ್ತಾನೆ, ಯಾಕೆ ಹೀಗಿದ್ದೀರಾ ನೀವು, ಹೋದ್ರಲ್ಲ ದೋಚ್ಕೊಂಡ್ರಲ್ಲ, ಯಾಕೆ ಹೀಗಿದ್ದೀರಾ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನಂತ ಹೇಳಿದ್ರೆ, ನಾವು ಈ ಬಸ್ಸಿನೊಳಗೆ ಹೋಗಿ ಎಲ್ಲಾನು ನೋಡಿದ್ವಿ, ಅದೆಲ್ಲಾನು ನಮ್ಗೆ ಸೇರಿ ಒಂದ್ 70,000 ಅಷ್ಟು ಮೌಲ್ಯವಾದಂತಹ ವಸ್ತುಗಳು ಸಿಕ್ತಷ್ಟೇ. ಅದ್ರಿಂದ ನಮ್ಗೆ ಯಾಕೆ, ಅದು ತುಂಬಾ ದೊಡ್ಡದೇ ಅಮೌಂಟ್ ಆಯ್ತಲ್ಲ, ನೀವು ಖುಷಿಯಾಗಿರ್ಬೋದಲ್ಲ, ಯಾಕೆ ಅಂತ ಹೇಳಿದಾಗ ಅವಾಗ ಹೇಳ್ತಾರೆ, ಅವ್ನು ಹೇಳ್ತಾರೆ, ನಾವು ಈ ಯಾವುದೇ ಬಸ್ಸು ಒಂದು ಬಸ್ಸನ್ನ ನಾವು ದರೋಡೆ ಮಾಡಿದ್ರೆ ಅಲ್ಲಿರುವಂತಹ ಆ ಪ್ಲೇಸ್ಗೆ ಸೇರಿರುವಂತಹ ಸ್ಟೇಷನ್ಗೆ ನಾವು 1 ಲಕ್ಷವನ್ನು ಕೊಡಬೇಕು ಅಂತ ಹೇಳ್ತಾರೆ. ಆದ್ರಿಂದ ಅವರು ಹೇಳ್ತಾರೆ, ನಾನು ಇವಾಗ ಈ ಬಸ್ನ ದರೋಡೆ ಮಾಡಿದ್ರೆ ನಾನು 1 ಲಕ್ಷ ಪೊಲೀಸ್ ಸ್ಟೇಷನ್ ಕೊಡ್ಬೇಕು, ನನಗೆ ಇನ್ನು 30,000 ರೂಪಾಯಿ ನನ್ನ ಜೋಬಿಂದ ಹಾಕ್ಬೇಕಾಗುತ್ತೆ, ಅದೆಲ್ಲ ಬೇಕಾಗಿಲ್ಲ, ನೀವೇನ್ ಮಾಡಿ ಬಸ್ಸನ್ನ ಹತ್ತಿ ನಿಮ್ ಪಾಡಿಗೆ ನೀವು ಹೋಗಿ ಅಂತ ಹೇಳ್ಬಿಟ್ಟು ಆ ಬಸ್ಸನ್ನ ಬಿಟ್ಬಿಡ್ತಾರೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಹೇಗೆ ಒಲವನ್ನೇ ಬೇಲಿಯೇ ಒಲವನ್ನು ತಿಂತದೆ ಅಂತ ಅರ್ಥ ಆಗುತ್ತೆ. ಮತ್ತೆ ಲಾಸ್ಟ್ ನಾನು ಚರ್ಚೆ ಮಾಡೋಣ ಅಂತ ಹೇಳಿದ್ನಲ್ಲ, ಒಂದು ದೊಡ್ಡ ಕಲ್ಲು ದಾರಿಯಲ್ಲಿ ಬಿದ್ದಿದ್ರೆ ಯಾರು ಬಲವಂತರು ಬಂದ್ರು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಒಬ್ಬ ಸಾಧು ಬಂದ್ಬಿಟ್ಟು ಒಂದು ದಾರದಿಂದ ಅದನ್ನ ಕಟ್ಟಿ ಹೇಳಿದ್ರೆ ಅದು ಪುಡಿ ಪುಡಿ ಆಗೋಗುತ್ತೆ ಅಂತ. ಅದೇನಂತ ಹೇಳಿದ್ರೆ, ಎಲ್ಲ ಏನು ಕೆಟ್ಟ ಕೆಲಸಗಳು ಈ ಕಲಿಯುಗದಲ್ಲಿ ಎಲ್ಲ ಏನು ಇದ್ರೂ ಕೂಡ ಒಂದೇ ಒಂದು ಸರಿ ವರ್ಡಿಂಗ್ ಸರಿ ಬರ್ತಲ್ಲ ನನಗೆ, ಒಂದೇ ಒಂದು ಕಾರಣದಿಂದ, ಒಂದೇ ಒಂದು ಕಾರ್ಯದಿಂದ ಅದನ್ನ ನಾವೆಲ್ಲನೂ ಒಡೆದೊಬ್ಬಿಸ್ಬೋದು ಅಂತ ಹೇಳಿದ್ರೆ ಅದೇ ಬಂದ್ಬಿಟ್ಟು ಹೋಲಿ ನೇಮ್. ಏನು, ಈ ಪವಿತ್ರ ನಾಮವನ್ನು ನಾವು ಜಪಿಸಿದ್ರೆ ಏನಾಗುತ್ತೆ, ನಮ್ಗೆ ಇರುವಂತಹ ಎಲ್ಲ ಕರ್ಮಗಳೇ ಆಗ್ಲಿ, ಎಲ್ಲ ಕೆಟ್ಟ ಕೆಲಸಗಳೇ ಆಗ್ಲಿ ಎಲ್ಲನೂ ಹೋಗಿ ಅದಿಂದ ಸಮೃದ್ಧಿಯಾಗಿ ನಾವು ಈ ಭವಬಂಧನದಿಂದ, ಈ ಭೌತಿಕ ಪ್ಲೇಸ್ನಿಂದ ನಾವು ಭಗವದ್ಧಾಮಕ್ಕೆ ಹೋಗಕ್ಕೆ ಆಗುತ್ತೆ. ಆ ಒಂದೇ ಒಂದು ಹೋಲಿ ನಾಮ ಸಾಕು ಅಂತಾರೆ. ಹರಿರ್ ನಾಮ ಇವ ಕೇವಲಂ ಕಲವು ನಾಸ್ತೇವ ಗತಿರ್ ಅನ್ಯತಾ ಅಂತ ಹೇಗೆ ನಾರದೀಯ ಪುರಾಣದಲ್ಲಿ ಹೇಳ್ತಾರೆ. ಈ ಕಲಿಯುಗದಲ್ಲಿ ಒಂದೇ ಒಂದು ಹರೇ ಕೃಷ್ಣ ಓಕೆ, ಅವರು ಹೇಗೆ ನಾರದೀಯ ಪುರಾಣದಲ್ಲಿ ಹೇಳಿದ್ದಾರೆ ಹಾಗೆ ಏನು ಈ ನಾಮ ಶಕ್ತಿಯಿಂದ ನಾವು ಈ ಕಲಿಯುಗವನ್ನ ನಾವು ಇದರಿಂದ ಈ ಮೆಟೀರಿಯಲ್ ಭೌತಿಕ ಸ್ಥಳದಿಂದ ನಾವು
ದೇವಲೋಕಕ್ಕೆ ಅಥವಾ ಭಗವದ್ಧಾಮಕ್ಕೆ ಹೋಗಲಿಕ್ಕೆ ಚಾನ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ನಾವು ನೆಕ್ಸ್ಟ್ ನೋಡ್ಬೋದು. ನಾವು ಇಷ್ಟೊತ್ತು ನಾವೇನ್ ನೋಡಿದ್ವಿ, ಈ ಕ್ಷತ್ರಿಯರು ಯಾವ ರೀತಿ ಇರ್ತಾರೆ, ಈ ಕಲಿಯುಗದ ಪ್ರಭಾವ ಹೇಗಿರುತ್ತೆ ಅಂತ ಹೇಳಿದ್ವಿ. ಸ್ವಲ್ಪ ನಾವು ಈ ಕಲಿಯುಗದ ಬ್ರಾಹ್ಮಣರು ಕೂಡ ಹೇಗೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅವ್ರು ಏನ್ ಹೇಳ್ತಾರೆ, ಒಂದು ಸಲಿ ನಾವು ಯಾವ್ದಾದ್ರು ಪೂಜೆ ಪುನಸ್ಕಾರಗಳು ಅದಿಗಿಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ಈಗಿನ ಬ್ರಾಹ್ಮಣರು ಏನ್ ಮಾಡ್ತಾರೆ, ಅವರ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಮಂತ್ರಗಳು ಎಷ್ಟು ಶಕ್ತಿಯುತವಾಗಿದ್ರೆ ಅಂದ್ರೆ, ಯಜ್ಞಯಾಗಗಳಲ್ಲಿ ಕೊಟ್ಟಿರುವಂತಹ ಪ್ರಾಣಿ ಪಕ್ಷಿಗಳು ಚಿರ ಯೌವನದ ಪ್ರಾಣಿಗಳಾಗಿ ಅಥವಾ ಅವ್ರಿಗೆ ಇನ್ನೂ ಉನ್ನತವಾದ ದೇಹಗಳು ಬರ್ತಾ ಇದ್ವು. ಆದ್ರೆ ಈಗಿನ ಕಾಲದಲ್ಲಿ ಬ್ರಾಹ್ಮಣರು ಉಚ್ಚರಿಸುವಂತಹ ಮಂತ್ರಗಳು ಅದು ಸ್ಪಷ್ಟತೆಯೇ ಇರೋದಿಲ್ಲ. ನಾವು ಇವಾಗ ನೋಡಿದ್ವಿ, ನಾನು ಕೂಡ ಎಷ್ಟು ಶ್ರೀಮದ್ ಭಾಗವತಂ ಶ್ಲೋಕ ಓದುವಾಗ ಸ್ವಲ್ಪ ತೊದಲ್ತಾ ಇದ್ದೆ. ಈ ರೀತಿ ಇರುವಾಗ ಈಗಿನ ಬ್ರಾಹ್ಮಣಗಳ ಮಂತ್ರಶಕ್ತಿಗಳು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿ. ನಾನು ಒಂದು ಒಬ್ಬರ ಹತ್ರ ಕೇಳ್ತಾ ಇದ್ದೆ, ಚರ್ಚೆ ಮಾಡ್ತಾ ಇದ್ರೆ ಅವ್ರು ಹೇಳ್ತಾ ಇದ್ರು, ಈಗಿನ ಬ್ರಾಹ್ಮಣರಿಗೆ ಏನಪ್ಪಾ ಈಗ ಆಗ್ಬಿಟ್ಟಿದ್ದಾರೆ, ಯಾವ್ದಾದ್ರು ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಸಂಭಾವನೆಯ ಮೇಲೆ ಅವರ ಪೂಜೆಯನ್ನು ಮಾಡ್ತಾರೆ. ಹೇಗೆ ಅಂತ ಕೇಳಿದ್ರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ, ನಿಮ್ಗೆ 1 hour ಅಲ್ಲಿ ಆಗ್ಬೇಕಾ, 2 hour ಅಲ್ಲಿ ಆಗ್ಬೇಕಾ, 3 hour ಅಲ್ಲಿ ಆಗ್ಬೇಕಾ ಪೂಜೆ ಅಂತ ಹೇಳ್ತಾರೆ. 1 hour ಅಲ್ಲಿ ಮಾಡ್ಬೇಕು ಅಂದ್ರೆ ಇಷ್ಟು ಖರ್ಚಾಗುತ್ತೆ, 2 hour ಅಲ್ಲಿ ಆಗ್ಬೇಕಂದ್ರೆ ಇಷ್ಟು ಖರ್ಚಾಗುತ್ತೆ, 3 hour ಅಲ್ಲಿ ಆಗ್ಬೇಕಂದ್ರೆ ಇಷ್ಟು ಖರ್ಚಾಗುತ್ತೆ. ಈಗಿನ ಬ್ರಾಹ್ಮಣರು ಹೀಗಿದ್ದಾರೆ. ಏನಂತ ಹೇಳಿದ್ರೆ, ನಾನು ಅವಾಗ ಹೇಳ್ದೆ, ರಾಜ ಯಾವಾಗ ಸ್ವಾರ್ಥಿ ಪರನಾಗಿರುತ್ತಾನೋ ಮತ್ತೆ ಬ್ರಾಹ್ಮಣ ಯಾವಾಗ ದುರಾಶೆ ಪರನಾಗಿರ್ತಾನೋ ಆವಾಗ ಈ ಸಮಾಜ ನಾಶವಾಗ್ತಾ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ನಾವು ಇದನ್ನ ಇದು ಮರುತ ಮಹಾರಾಜ ಮತ್ತೆ ಬ್ರಾಹ್ಮಣ ಮತ್ತೆ ಕ್ಷತ್ರಿಯರಿಗಿರುವಂತಹ ವ್ಯತ್ಯಾಸ. ನಾನು ಬ್ರಾಹ್ಮಣರ ಗುಣಗಳನ್ನ ಹೇಳಿದೆ, ಮತ್ತೆ ಈ ಕ್ಷತ್ರಿಯರ ಗುಣಗಳು ಹೇಗಿದೆ ಅಂತ ಹೇಳಿದ್ರೆ, ಶ್ಲೋಕ 43 18ನೇ ಅಧ್ಯಾಯ 43 ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಶೌರ್ಯಂ ತೇಜೋ ವೃತ್ತಿ ದಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೇಶ್ವರ ಭಾವಶ್ಚಾಸ್ತ್ರಂ ಕರ್ಮ ಸಂಭಾವಜಂ ಸ್ವಭಾವಜಂ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಸಹಜ ಗುಣಗಳು. ಕ್ಷತ್ರಿಯರು ಅವರ ಕೆಲಸವನ್ನು ಮಾಡಬೇಕಾದ್ರೆ ಅವ್ರಿಗೆ ಯಾವ್ದ ಈ ಗುಣಗಳಿರಬೇಕು ಅಂತ ಹೇಳ್ಬಿಟ್ಟು ಶ್ರೀ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ಇನ್ನೂ ನಮ್ಗೆ ಚೆನ್ನಾಗಿ ಅರ್ಥ ಮಾಡ್ಬೇಕಂತ ಜಗದ್ಗುರು ಶ್ರೀಲ ಪ್ರಭುಪಾದರು ಹೆಚ್ಚೆಚ್ಚವಾಗಿ ಸಂಪೂರ್ಣ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಭಾವಾರ್ಥಗಳನ್ನು ಬರ್ತಾ ನಮ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಲಾಸ್ಟ್ ಅಲ್ಲಿ ನಾವು ನೋಡ್ತೀವಿ, ಲಾಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳ್ತದೆ ಅಂದ್ರೆ, ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಯಜ್ಞ ವಿಶೇಷದ ಸಫಲತೆಯು ಯಜ್ಞ ನಿರ್ವಹಿಸುವ ಪುರೋಹಿತನನ್ನು ಸಂಪೂರ್ಣವಾಗಿ ಅವಲಂಬಿಸಿದೆ. ಹೇಗೆ ಪುರೋಹಿತನನ್ನ ಅವಲಂಬಿಸಿರುತ್ತೆ ಯಾವುದೇ ಯಜ್ಞ ಪೂಜೆಗಳನ್ನು ಮಾಡ್ಬೇಕಾದ್ರೆ. ನಾವು ನೋಡ್ಬೋಲ್ಲ, ಇವಾಗ ಈಗಿನ ಬ್ರಾಹ್ಮಣರು ಏನ್ ಮಾಡ್ತಾರೆ, ಸಮಯ ಅಂದ್ರೆ 1 hourಗೆ ಇಷ್ಟು ರೇಟು, 2 hourಗೆ ಇಷ್ಟು ರೇಟು ಅಂತ ಫಿಕ್ಸ್ ಮಾಡ್ತಾರೆ. ಆದ್ರೆ ಆಗಿನ ಪುರೋಹಿತರು ಆಗಿರಲಿಲ್ಲ. ಅವರು ಯಾವುದೇ ಯಜ್ಞ ಯಾಗಾದಿಗಳು ಪುರೋಹಿತರನ್ನ ಸಂಪೂರ್ಣವಾಗಿ ಅವಲಂಬಿಸಿರುತ್ತೆ. ಈ ಯುಗದಲ್ಲಿ ಎಲ್ಲಾ ಬಗೆಯ ಯಾಗಗಳನ್ನು ನಿಷೇಧಿಸಲಾಗಿದೆ. ಬ್ರಾಹ್ಮಣನ ಗುಣಗಳಿಲ್ಲದೆ ಬ್ರಾಹ್ಮಣ ಪುತ್ರರೆಂಬ ತಪ್ಪು ಭಾವನೆಯಿಂದ ಕೂಡಿದ ಬ್ರಾಹ್ಮಣರಿದ್ದಾರೆ. ಇವರಲ್ಲಿ ವಿದ್ಯಾವಂತ ಪುರೋಹಿತನೇ ಇಲ್ಲ. ಈಗಿನ ಬ್ರಾಹ್ಮಣರು ಏನ್ ಹೇಳ್ತಾರೆ ಅಂದ್ರೆ, ನಾನು ಬ್ರಾಹ್ಮಣಂಗೆ ಹುಟ್ಟಿದ್ದೀನಿ, ನಾನು ಕೂಡ ಬ್ರಾಹ್ಮಣ ಅಂತ ಆಗುತ್ತೆ. ಆದ್ರೆ ಕೃಷ್ಣ ಏನ್ ಹೇಳಿರೋದು, ಗುಣಕರ್ಮ ವಿಭಾಗ ಸಸ್ಯ. ಹೇಗೆ ಅವರ ಗುಣಗಳಿಗೆ ಸಂಬಂಧಿಸಿದಂತೆ ಅವರ ನಡವಳಿಕೆಗಳಿರುತ್ತವೆ, ಅವರ ಗುಣಗಳಿರುತ್ತೆ ಅಂತ ಹೇಳಿದ್ರು. ಮತ್ತೆ ಆದ್ದರಿಂದ ಈ ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಆರಂಭಿಸಿದ ಸಂಕೀರ್ತನ ಯಜ್ಞವೆಂಬ ಒಂದೇ ಒಂದು ಬಗೆಯ ಯಜ್ಞವನ್ನು ವಿಧಿಸಲಾಗಿದೆ. ನಾವಿದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ನಾರದಿ ಪುರಾಣದಲ್ಲಿ ಹೇಳಿದಿರಂತೆ, ಹರಿರ್ನಾಮ 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 ಇವ ಕೇವಲ ಕಲು ನಾಸ್ತೇವ ಗತಿ ಅನ್ಯತಾ. ಈ ಕಲಿಯುಗಕ್ಕೆ ನಾಮ ಸಂಕೀರ್ತನೆಯನ್ನು ಬಿಟ್ಟು ಬೇರೆ ಯಾವುದನ್ನೇ ನಮ್ಗೆ ಸೊಲ್ಯೂಷನ್ ಕೊಡೋದಿಲ್ಲ. ಆದ್ರಿಂದನೇ ನಾವು ಸದಾ ನಾಮ ಸಂಕೀರ್ತನೆಯನ್ನು ಮಾಡಬೇಕು, ಜಪವನ್ನು ಮಾಡಬೇಕು. ನಮ್ಗೆ ಇನ್ನೂ ಸಮಯ ಆಗೋಗಿದೆ. 1-2 ನಿಮಿಷ ಈ
ನಾಮ ಸಂಕೀರ್ತನ ಉಪಯೋಗಗಳನ್ನು ಚರ್ಚೆ ಮಾಡಬಹುದಾಗಿತ್ತು. ಸಮಯ ಅಭಾವದಿಂದ ನಾನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಹರಿರ್ ನಾಮ ಇವ ಕೇವಲಂ ಕಲವು ನಾಸ್ತೇವ ಗತಿರನ್ಯತ. ಈ ಕಲಿಯುಗದಲ್ಲಿ ಯಾವುದೇ ಯಜ್ಞಾಗದಿಗಳು, ಪೂಜೆ ಪುನಸ್ಕಾರಗಳು ನಮ್ಗೆ ದಾರಿಯನ್ನು, ಭಗವದ್ಧಾಮಕ್ಕೆ ಹೋಗುವ ದಾರಿಯನ್ನು ತೋರಿಸೋದಿಲ್ಲ. ಆದ್ರೆ ಹರಿನಾಮ ಮಾತ್ರ. ಸದಾ ಕಾಲ ಹರಿನಾಮವನ್ನು ಜಪ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಮತ್ತು ಈ ಸಾಧು ಸಂಘ, ನಾವು ಅಸೋಸಿಯೇಷನ್ ಏನಂತೀವಿ, ಭಕ್ತರ ಸಂಘದಲ್ಲಿ ಇದ್ದು ಈ ಹರಿನಾಮ ಜಪವನ್ನು ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಿಲ್ಲದಂತೆ ನಮ್ಗೆ ಗೋಲೋಕ ವೃಂದಾವನದ ದಾರಿ ನಮ್ಗೆ ಗೊತ್ತಾಗುತ್ತೆ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಲಿಸ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ನಾಮ ಹರೇ ನಾಮ ಹರೇ ನಾಮ.